ಯಾವ ಪಾರ್ಟಿಲಿ ಕರಪ್ಷನ್ ಇಲ್ಲ ಅಂತ ನೀವು ಕರೆಕ್ಟಾಗಿ ತೋರಿಸಿ ನನಗೆ. ಹೆಸರು ಮಾರಿಯಾ ಹುಸೇನ್ ಅಂತ, ಸೆಕ್ರೆಟರಿ ಆಗಿದ್ದೀನಿ ಬ್ಯಾಂಗ್ಳೂರ್ಗೆ ಆಮ್ ಆದ್ಮಿ ಪಕ್ಷದಿಂದ. ಮ್ಯಾಮ್, ನನ್ನ ಕ್ವೆಶನ್, ಹ್ಯಾವ್ ಯು ಲಾಸ್ಟ್ ಕಾನ್ಫಿಡೆನ್ಸ್ ದಟ್ ಯು ನಾಟ್ ಗೋಯಿಂಗ್ ಟು ಬಿ ವಿನ್ನಿಂಗ್ ದ ನೆಕ್ಸ್ಟ್ ಎಲೆಕ್ಷನ್ ದಟ್ ಯು ಸಪೋರ್ಟಿಂಗ್ ದ BJP? ಬಿಕಾಸ್ ಯು ಬೀನ್ ಅ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನೀವು ವಿನ್ ಮಾಡಿ ತೋರಿಸಿದ್ದೀರಾ ಜನರಿಗೆ. ನಾವು ವಾಟ್ ಇಸ್ ದ ಪರ್ಪಸ್ ದಟ್ ಯು ಹ್ಯಾವ್ ಟು ಸಪೋರ್ಟ್ BJP ಅಂತ? Have you lost confidence that you're going to win the next election independent? ಮುಂದಿನ ಚುನಾವಣೆ have you not confident as much that you're supporting BJP ಅಂತ? Because BJP ಇವಾಗ recently one of the BJP MLAs, corruption is there in BJP. One recent MLA has house ಅಲ್ಲಿ 8 crores in they have caught him. ಸೊ ಒಂದು ಕರಪ್ಷನ್ ಇಲ್ಲದೆ ಇರೋ ಪಾರ್ಟಿ ನೀವು ಜಾಯಿನ್ ಮಾಡಬೇಕಾಗಬಹುದಾಗಿತ್ತು, ಇಲ್ಲಾಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿ ಕಂಟಿನ್ಯೂ ಮಾಡ್ಬೋದಾಗಿತ್ತಲ್ವಾ? ವಾಟ್ ವಾಸ್ ದ ನೀಡ್ ಟು ಸಪೋರ್ಟ್ BJP? ನನ್ನ ಕ್ವೆಶ್ಚನ್. ಐ ಥಿಂಕ್ ಇಷ್ಟೊತ್ತು ನಾನು ಮಾತಾಡಿದ್ದು ಐ ಹ್ಯಾಡ್ ಎಕ್ಸ್ಪ್ಲೇನ್ ದ ನೀಡ್ ಟು ಜಾಯಿನ್ ಅ ಪಾರ್ಟಿ. ಬಿಕಾಸ್ ಲಾಸ್ಟ್ ಪೋರ್ಷನ್ ಆಫ್ ದ ಕ್ವಶನ್ ಅರ್ಲಿಯರ್ ಕ್ವಶನ್ಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ನೀವು ಕೇಳ್ಬೋದು, ಬಿಜೆಪಿಲೂ ಇದೆ. BJP MLA ಒಬ್ಬರು ಮನೆಯಲ್ಲಿ 8 ಕೋಟಿ ರೂಪಾಯಿ ದುಡ್ಡು ಸಿಕ್ಬಿಡುತ್ತೆ. ಎಸ್, ಕರೆಕ್ಟ್. ಅದನ್ನು ನಾವು ಒಪ್ಕೊಳ್ಳೇಬೇಕು. ಯಾರು ಇಲ್ಲ ಅಂತ ಏನು ಹೇಳೋಕ್ಕಾಗೋದಿಲ್ಲ. ಅದು ಅನ್ಫಾರ್ಚುನೇಟ್, ಅದು ನಡೆದಿದೆ, ನಡಿಬಾರ್ದಾಗಿತ್ತು. ಅದನ್ನು ಖಂಡಿಸ್ತೀನಿ ನಾನು, ಖಂಡಿತ. ಬಟ್ ಯಾವ ಪಾರ್ಟಿಲಿ ಕರಪ್ಷನ್ ಇಲ್ಲ ಅಂತ ನೀವು ಕರೆಕ್ಟಾಗಿ ತೋರಿಸಿ ನನಗೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಯಾವ ಪಾರ್ಟಿಲಿ ಸ್ಕ್ಯಾಮ್ಸ್ ಆಗಿಲ್ಲ, ಯಾವ ಪಾರ್ಟಿಲಿ ಪ್ರತಿಯೊಬ್ಬರು MLA, ಪ್ರತಿಯೊಬ್ಬರು ಕಾರ್ಯಕರ್ತರು, ಪ್ರತಿಯೊಬ್ಬರು ತುಂಬಾ ಆನೆಸ್ಟ್ ಆಗಿ ಭ್ರಷ್ಟಾಚಾರದ ವಿರುದ್ಧ ಅಲ್ಲ, ಅಲಿಗೇಷನ್ಸ್ ಇದೆ, ಕರಪ್ಷನ್ ಮಾಡಿರೋ ಮಿನಿಸ್ಟರ್ಗಳು ತಮ್ಮ ಪಕ್ಷ ತಾವು ಏನೋ ಸಮರ್ಥನೆ ಮಾಡ್ಕೋತಾರೆ. ಮಾಡೋ ವಿರೂಪಾಕ್ಷಪ್ಪನ ಕೇರ್ ನನ್ನ ಮೇಲೆ ನನಗೆ ಪ್ರೂವ್ ಆಗಿಲ್ಲ ಅಂತಾರೆ, ಅವರು. ಈಗ ನಿಮ್ಮದೇ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಪಾರ್ಟಿಯಲ್ಲೂ ಒಂದು ಇದು ನಡೀತಾ ಇದೆ, CBI ಇದರಲ್ಲಿ. ಸೊ ನಾವು ವಿ ಹ್ಯಾವ್ ಟು ಚೂಸ್. ಅದರಲ್ಲಿ ನಮಗೆ ಅಂದರೆ ನಮ್ಮ ಅಭಿವೃದ್ಧಿ ಅಂತ ನಾನೇನು ಅಂದ್ಕೊಂಡಿದ್ದೀನೋ, ನನ್ನ ಮಂತ್ರ ಆ ಥರ ಇರಬೇಕು ಅಂತ ಅಂದ್ಕೊಂಡಿದ್ನೋ. ಐ ಹ್ಯಾವ್ ಟು ಚೂಸ್ ದ ಬೆಸ್ಟ್ ಆಫ್ ದ ಆಪ್ಷನ್ಸ್ ದಟ್ ಐ ಹ್ಯಾವ್ ಬಿನ್ ಗಿವನ್. ವೈ ಆಮ್ ಆದ್ಮಿ ಪಾರ್ಟಿ ವಾಸ್ ನಾಟ್ ಅನ್ ಆಪ್ಷನ್ ಫಾರ್ ಯು? ಅವ್ರ ಪರವಾಗಿ ಕೇಳ್ತೀನಿ. ಆಮ್ ಆದ್ಮಿ ಅರ್ಥ ಆಯ್ತು ಅನ್ಸುತ್ತೆ. ಆಮ್ ಆದ್ಮಿ ಪಾರ್ಟಿ ಈಗ ನಾನು ಸೇರಿಕೊಂಡ್ರೆ ನನ್ನ ಜಿಲ್ಲೆಗೆ ನಾನು ಏನು ಮಾಡ್ಬೋದು ನೀವು ಹೇಳಿ? ನಿಮ್ಮಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಲಿ ನನ್ನ ಜಿಲ್ಲೆಗೆ? ಈ ಪರ್ಟಿಕ್ಯುಲರ್ ಈಗ 1 ವರ್ಷ ಇದೆ ನನಗೆ. ಆಮ್ ಆದ್ಮಿ ಪಾರ್ಟಿಯಿಂದ ನನ್ನ ಜಿಲ್ಲೆಗೆ ನೀವು ಏನು ಕೊಡುಗೆ ಕೊಡಿಸ್ತಿದ್ರಿ? ಸಿನ್ಸ್ ಯು ಸಪೋರ್ಟಿಂಗ್ BJP, ನಿಮಗೆ ಬೆಂಬಲ ಕೊಡ್ತಿರೋ ಜನ ಹಿಂದೆ ಹೋಗ್ತಾರಂತ ನಿಮ್ಗೆ ಅನಿಸ್ತಿಲ್ವಾ ಅಂತ? Because I don't think people who supported you, voted for you earlier, will support you any longer if you join BJP anta. Because everybody knows corruption. ನೀವು ಫಸ್ಟ್ ಒಂದು ಕ್ವೆಶ್ಚನ್ ಕೇಳಿದ್ರಿ, ನಿಮಗೆ ಕಾನ್ಫಿಡೆನ್ಸ್ ಭಯ ಬಂದು ನೀವು BJP ಜಾಯ್ನ್ ಆಗಿದ್ದೀರಾ ಅಂತ. ಈಗ ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಹೇಳ್ತೀರಾ BJP ಜಾಯ್ನ್ ಆಗೋದ್ರಿಂದ ನಿಮಗೆ ಈ ಕಾನ್ಫಿಡೆನ್ಸ್ ಕಳ್ಕೋಬೇಕಾಗತ್ತೆ ಅಂತ. ಯು ಹ್ಯಾವ್ ಟು ಡಿಸೈಡ್ ವಿಚ್ ಇಸ್ ದ ಒನ್ ಕ್ವೆಶ್ಚನ್ ಇನ್ ಯೋರ್ ಮೈಂಡ್. ಐದರ್ ಇದು ಕರೆಕ್ಟ್ ಆಗಿರಬೇಕು ಆರ್ ಅದು ಕರೆಕ್ಟ್ ಆಗಿರಬೇಕು. ಈ 2 ಕ್ವೆಶ್ಚನ್ನು ಡಿಫರೆಂಟ್ ಕ್ವೆಶ್ಚನ್ಸ್ ನೀವು ಹೇಳಿದ್ದು. ಯೋರ್ ಇಫ್ ಯು ನೋ ವಾಟ್ ಐ ಆಮ್ ಸೇಯಿಂಗ್. ಈಗ ನನಗೆ ಕಾನ್ಫಿಡೆನ್ಸು ನನ್ನ ನೆಕ್ಸ್ಟ್ ಎಲೆಕ್ಷನ್ ಗೆಲ್ತೀನೋ ಇಲ್ವೋ ಅನ್ನೋ ವಿಚಾರಕ್ಕೆ ಬಂದರೆ, ಐ ಆಮ್ ನಾಟ್ ಬೇಸಿಂಗ್ ಆಲ್ ಮೈ ಡೆಸಿಷನ್ಸ್ ಆನ್ ದ ಫ್ಯಾಕ್ಟ್ that whether I am going to win the next election or not. ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ. ಇದು ನನ್ನ ಸ್ವಾರ್ಥ ಮಾತ್ರ ಆಗಿದ್ದರೆ ನಾನು ಬೇರೆ ಡಿಸಿಷನ್ ಬರ್ತಿದ್ದೆ 100%. ಈಗ ನನ್ನ ಜಿಲ್ಲೆಯಲ್ಲಿ ಜನತಾ ದಳದ ಭದ್ರಕೋಟೆ ಅಂತಾರೆ. ಅದನ್ನು ಬಿಟ್ಟರೆ ಯಾವ ಪಾರ್ಟಿ ಇದೆ? ಕಾಂಗ್ರೆಸ್. ಹೇಳಿ, ಕಾಂಗ್ರೆಸ್ ತಾನೆ. ಸೊ ನಾನು ಕಾಂಗ್ರೆಸ್ನ ಚೂಸ್ ಮಾಡಿಲ್ಲ, BJPನ ಚೂಸ್ ಮಾಡಿದ್ದೀನಿ. ಸೊ ದಟ್ ವಿಲ್ ಟೆಲ್ ಯು ಮೈ ಕಾನ್ಫಿಡೆನ್ಸ್ ಇನ್ ಮೈ ಸೆಲ್ಫ್. ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇರೋದಕ್ಕೇ ಈ ಒಂದು ರಿಸ್ಕಿ ನಿರ್ಧಾರವನ್ನು ನಾನು ತಗೊಳ್ಳೋಕ್ಕೆ ಸಾಧ್ಯ ಆಯಿತು. ಇನ್ನೊಂದು, ನೀವು ಹೇಳಿದ್ರಿ ನಿಮ್ಮನ್ನು ಈಗ ವೋಟ್ ಮಾಡಿದಿರೋರು ಒಂದಷ್ಟು ಜನ. ನಾನು ಮೊದಲೇ ಹೇಳಿದ್ದೆ, ವೋಟ್ ಮಾಡಿರೋ ಅಷ್ಟು ಜನನೂ ಯಾವುದೋ ಒಂದು ಪಕ್ಷಕ್ಕೆ ಸೇರಿದವರಲ್ಲ. ಕಾಮನ್ ಪರ್ಸನ್, ದ ಮಹಿಳೆಯರು ಮುಖ್ಯವಾಗಿ ನನ್ನ ಪರ. ನೋ ಕಾಮೆಂಟ್ಸ್ ಇಲ್ಲ ಸರ್.